ವಾಸಿಯಾಗಿರ್ತಕ್ಕಂಥ KM ಮುನ್ರಾಜರವರು ಮತ್ತು ಅವ್ರ ಮಕ್ಕಳಾಗಿರ್ತಕ್ಕಂಥ ನಂದೀಶ ಮತ್ತು ಅವರ ಹೆಂಡತಿ ಇರ್ತಕ್ಕಂಥ ಜಲಜಾಕ್ಷಿರವರು ನಮ್ಮ ಜಮೀನಿನ ಬಳಿ ಪತ್ರಕರ್ತ ಕರ್ಕೊಂಡೋಗಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಸುದ್ದಿ ನನಗೆ ತಿಳಿದು ಬಂದಿದೆ. ಈ ಬಗ್ಗೆ ನಾನು ಆ ಜಮೀನಿನ ಮೂಲವನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲವೇ ಮೂಲದಲ್ಲಿ ಕುದುಕಲ ಗ್ರಾಮದ ಸರ್ವೆ ನಂಬರ್ 267/3 ಇರ್ತಕ್ಕಂಥ 1 ಎಕರೆ 21 ಗುಂಟೆ ಜಮೀನು ಮೂಲದಲ್ಲಿ ಲಕ್ಷ್ಮೀ ನರಸಿಂಹ ಭಟ್ಟ ಇರ್ತಕ್ಕಂಥ ಜೋಡಿದಾರಿ ಜಮೀನಾಗಿರ್ತದೆ. ಆ ಜಮೀನನ್ನು ಬಾಕಳ್ಳಿ ಗ್ರಾಮದ ವಾಸಿಯಾಗಿರ್ತಕ್ಕಂಥ ವೆಂಕಟಮ್ಮ ಗೋವಿ ಮುನ್ಸಾಪನವರು 72ನೇ ಇಸ್ವಿಯಲ್ಲಿ ಕ್ರಯಕ್ಕೆ ತಗೊಳ್ತಾರೆ. ಅದಾದ ನಂತರ ದೋಬಿ ವೆಂಕಟಮ್ಮನ ಹೆಸರಿಗೆ ಖಾತೆ ಪಾಣಿ ಎಲ್ಲ ಆಗ್ತದೆ. ಖಾತೆ ಪಾಣಿ ನಂತರ ಅವರೇ ಸ್ವಾಧೀನದಲ್ಲಿರ್ತಾರೆ. ಅದಾದ ನಂತರ ದೋಬಿ ವೆಂಕಟಮ್ಮ ಮತ್ತು ಅವರ ಮಕ್ಕಳು ನಾಗರಾಜಪ್ಪ, KM ಮುನ್ರಾಜು ಇವರೆಲ್ಲ ಸೇರಿ 2000 ಇಸ್ವಿಯಲ್ಲಿ ಒಂದು ನೋಂದಣಿ ವಿಭಾಗ ಪತ್ರವನ್ನು ಮಾಡಿಕೊಡ್ತಾರೆ. ಆ ನೋಂದಣಿ ವಿಭಾಗ ಪತ್ರ ಪ್ರಕಾರ ಸಿ ಶೆಡ್ಯೂಲ್ ಸ್ವತ್ತುಗಳು ನಾಗರಾಜಪ್ಪ ಮಗಕ್ಕೆ ಬರ್ತವೆ. ಆ ಸಮಯದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಪಾರ್ಟಿಷನ್ ಡೀಡ್ ಪ್ರಕಾರ ಸಿ ಶೆಡ್ಯೂಲ್ ಸ್ವತ್ತುಗಳು ನಾಗರಾಜಪ್ಪ ಅವರಿಗೆ ಸರ್ವೆ ನಂಬರ್ 267/3 ಇರ್ತಕ್ಕಂಥ 1 ಎಕರೆ 21 ಗುಂಟೆ ಬರ್ತದೆ. ತದನಂತರ ನಾಗರಾಜಪ್ಪ ಅವರ ಹೆಸರಿಗೆ ಸಂಭವದ ಖಾತೆ ಆಗ್ತದೆ. ಅವರೇ ಸ್ವಾಧೀನದಲ್ಲಿರ್ತಾರೆ. ಅದಾದ ನಾಗರಾಜಪ್ಪ ಅವರು ಕ್ರಮೇಣವಾಗಿ ಹೋಗಿ ಕೋಲಾರದಲ್ಲಿ ವಾಸ ಮಾಡ್ತಾರೆ. ಆ ಕೋಲಾರದಲ್ಲಿ ವಾಸ ಮಾಡಬೇಕಾದಾಗ ಅವರಿಗೆ ಹಣದ ಅಗತ್ಯತೆ ಬಿದ್ದಾಗ ಸದರಿ ಜಮೀನನ್ನು ನಾಗರಾಜಪ್ಪ ಮತ್ತು ಅವರ ಹೆಂಡತಿ ಮುನಿಯಮ್ಮ, ಅವರ ಮಕ್ಕಳಾಗಿರ್ತಕ್ಕಂಥ ಆಶಾರಾಣಿ, ಶ್ರೀಕಾಂತ್ ಇವರೆಲ್ಲರೂ ಸೇರಿ ಕೋಲಾರ ವಾಸಿಯಾಗಿರ್ತಕ್ಕಂಥ CS ಕೃಷ್ಣಪ್ಪನವರ ಮಗನಾಗಿರ್ತಕ್ಕಂಥ K ಮಂಜುನಾಥ್ರವರಿಗೆ 19ನೇ ಇಸ್ವಿಯಲ್ಲಿ ನೋಂದಣಿಯನ್ನು ಮಾಡಿಕೊಡ್ತಾರೆ. ಆ ಸಮಯದಲ್ಲಿ ಈ ಮುನಿರಾಜಪ್ಪ ತಕರಾರು ಸಲ್ಲಿಸ್ತಾನೆ ಮತ್ತು ನ್ಯಾಯಾಲಯ ಅವರು ನಾಗರಾಜಪ್ಪರಿಂದ ಕ್ರಯಕ್ಕೆ ಪಡೆದಿರ್ತಕ್ಕಂಥ ಮಂಜುನಾಥ ಹೆಸರಿಗೆ ಖಾತೆ ಬದಲಾವಣೆ ಎಲ್ಲ ಮಾಡ್ತಾರೆ. ಅದಾದ ನಂತರ ಮಂಜುನಾಥ್ ಅವರೇ ಭಾಳಷ್ಟು ದಿವಸಗಳು ಸ್ವಾಧೀನ ಇರ್ತಾರೆ. ಮತ್ತು ಜಮೀನನ್ನು ಆ ಜಮೀನಿನ ಉತ್ತರ ಮತ್ತು ದಕ್ಷಿಣಕ್ಕೆ ಅಂದರೆ ಸರ್ವೆ ನಂಬರ್ 267/2 ಸರ್ವೆ 260 ಜಮೀನುಗಳು ಎರಡೂ ನಮ್ಮದೇ ಆಗಿರೋದ್ರಿಂದ ಆ ಮಂಜುನಾಥನವರು ಬಂದು ನಮ್ಮ ಜಮೀನನ್ನು ಮಾರಾಟಕ್ಕೆ ಮಾಡ್ತೀವಿ ಅಂತೇಳಿ ನಮ್ಮ ಮಗನಾಗಿರ್ತಕ್ಕಂಥ SN ನಿಶಾಂತ್ ಅವರನ್ನು ಭೇಟಿ ಮಾಡ್ತಾರೆ. ಆಗ ಸದರಿ ಜಮೀನನ್ನು ಪರಿಶೀಲನೆ ಮಾಡಿದಂಥ SN ನಿಶಾಂತ್ ಅವರು 2/9/23 ಅಂದರೆ KM ಮಂಜುನಾಥ್ ಅವರಿಗೆ ರಿಜಿಸ್ಟರ್ ಆದ 4 ವರ್ಷಗಳ ನಂತರ SN ನಿಶಾಂತ್ ಅವರು ದಿನಾಂಕ 2/9/23 ಕ್ರಯಕ್ಕೆ ಕೊಂಡುಕೊಂಡು ಕ್ರಯಪತ್ರ ರಿಜಿಸ್ಟರ್ ಕೂಡ ಆಗ್ತದೆ. ತದನಂತರ ಖಾತೆ ವರ್ಗಾವಣೆ ಆಗ್ತದೆ. ಸದ್ಯ ಜಮೀನಿನ ಖಾತೆ ಮತ್ತು ಪಹಣಿ SN ನಿಶಾಂತ್ ಅವರಿಗೆ ಇರ್ತದೆ. ಇದಾದ ನಂತರ SN ನಿಯಂತ್ರರು ಕೋಲಾರ ಜಿಲ್ಲಾಧಿಕಾರಿಗಳಿಗೆ ವಾಸೋಪಯೋಗಿ ಭೂ ಪರಿವರ್ತನೆ ಮಾಡಿಕೊಡಿ ಅಂತೇಳಿ ಮನವಿಯನ್ನು ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದಂತಹ ರಾಜಸ್ವ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮದಲ್ಲಿ ಮಾಜರ್ ಮಾಡಿ
ತಹಸೀಲ್ದಾರ್ ಅವರು ದಾಖಲೆಗಳು ಸರಿಯಾಗಿದೆ, ಅವರಿಗೆ ಆ ಜಮೀನನ್ನು ಭೂಪರಿವರ್ತನೆ ಮಾಡ್ಬೋದು ಅಂತೇಳಿ ರೆಕಮೆಂಡ್ ಮಾಡಿದ್ರ ಮೇರೆಗೆ ಕೋಲಾರ ಜಿಲ್ಲಾಧಿಕಾರಿಗಳು 8/11/23 ಸಂಖ್ಯೆ 53/83/66 ಪ್ರಕಾರ ವಾಸೋಪಯೋಗಕ್ಕೆ ಭೂ ಪರಿವರ್ತನೆಯನ್ನು ಮಾಡಿರುತ್ತಾರೆ. ಇದಾದ ನಂತರ ಈ ಒಂದು ಮುನಿರಾಜಪ್ಪ ಮತ್ತು ಅವರು ಗ್ರಾಮದಲ್ಲಿ ಮನೆ ಕಟ್ತಾ ಇದ್ದು ಈ ಖಾಲಿ ಜಮೀನಲ್ಲಿ ಏಕಾಏಕಿ ಬಂದು ಒಂದು ಶೆಡ್ಡನ್ನು ಹಾಕ್ಕೊಳ್ತಾರೆ. ಶೆಡ್ಡನ್ನು ಹಾಕ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಪ್ರಯತ್ನ ಮಾಡೋ ಸಮಯದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಗೌರವದಿಂದ ನ್ಯಾಯಾಲಯದ ಮೊರೆ ಹೋಗ್ತೀವಿ. ನ್ಯಾಯಾಲಯ ಅವರು ಕೂಡ ನೋಟಿಸ್ ನೀಡಿ ಸದರಿ ಜಮೀನು ಹೆಸರು ನಿಶಾಂತ್ ಅವರು ಸೇರಿದ್ದು, ಯಾವುದೇ ಕಾರಣ ಕೂಡ ಸದರಿ ಜಮೀನಿನಲ್ಲಿ ಬೇರೆ ಯಾರು ಕೂಡ ಪ್ರವೇಶ ಮಾಡಬಾರ್ದು ಅಂತೇಳಿ ಬಂಗಾರಪೇಟೆ ಮುನ್ಸಿಪಲ್ ನ್ಯಾಯಾಲಯ ಸ್ಟೇ ಆರ್ಡರ್ನ ಕೂಡ ಕೊಡ್ತಾರೆ. ಅಂದರೆ ಭೂ ಪರಿವರ್ತನೆ ಜಮೀನಿನಲ್ಲಿ ಅದಕ್ಕೆ ಕೆ ಮುನ್ರಾಜ್ ಅವರು ಕೂಡ ಆಕ್ಷೇಪಣೆ ಸಲ್ಲಿಸ್ತಾರೆ. ಆಕ್ಷೇಪಣೆ ಸಲ್ಲಿಸಿದಾಗ ಕೆ ಮುನ್ರಾಜ್ ಅವರ ಒಂದು ವಾದವನ್ನು ಕೂಡ ನ್ಯಾಯಾಲಯ ಆಲಿಸಿ ಅವರು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಅವರ ವಾದದಲ್ಲಿ ಉರುಳಿಲ್ಲ ಅಂತ ತೀರ್ಮಾನ ಮಾಡಿ ಸದರಿ ಜಮೀನಿನಲ್ಲಿ ಯಾರೂ ಕೂಡ ಪ್ರವೇಶ ಮಾಡಬಾರ್ದು ಅಂತೇಳಿ ತಡೆಯಾಜ್ಞೆ ಕೊಟ್ಟಿರುತ್ತಾರೆ. ಹೀಗಿರುವಾಗ ಸದರಿ ಜಮೀನ ಅಲ್ಲಿ GPA ಪಡೆದುಕೊಂಡಿರ್ತಕ್ಕಂಥ ನಮ್ಮ ಮಾದಿಗಳ್ಳಿ ಭಾಷೆಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಆ ಜಮೀನಿನಲ್ಲಿ ಮತ್ತೆ ಕೆಲಸ ಮಾಡ್ತಾ ಇರಬೇಕಾದಾಗ, ಲೆವೆಲ್ ಮಾಡ್ತಾ ಇರಬೇಕಾದಾಗ ಈ ಕೆ ಮುನಿರಾಜಪ್ಪ ಅವರ ಹೆಂಡತಿ ಗಿರಿಜಾಕ್ಷಿ ಅವರಿಬ್ಬರು ಮಕ್ಕಳು ಮಚ್ಚಿಡ್ಕೊಂಡು ಸೀಮೆಣ್ಣೆಯನ್ನು ಪೊಲೀಸ್ ಜೀಪಲ್ಲಿ ಹೆಚ್ಚಿನ ಹೋಗಿ ಗಲಾಟೆ ಮಾಡಿದ ಮೇಲೆ ಪೊಲೀಸ್ ಇಲಾಖೆಗಳು ಆತ್ಮರಕ್ಷಣೆಗಾಗಿ ಅವ್ರನ್ನ ಸ್ಟೇಷನ್ ಕರ್ಕೊಂಡ್ಬಂದು ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಏತನ್ಮಧ್ಯೆ ಇತ್ತೀಚೆಗೆ ಆ ಜಮೀನು ಬಳಿ ಅಕ್ರಮವಾಗಿ ಪ್ರವೇಶ ಮಾಡಿ ಅಲ್ಲಿ ಪೆಂಡಲನ್ನು ಹಾಕಿಸಿ ಬಹುಶಃ ಇವರಿಗೆ ಪ್ರಚೋದನೆಯನ್ನು ಮಾಡಿರ್ತಕ್ಕಂತಹ ಆ ವಾಕರಳ್ಳಿ ಗ್ರಾಮದ ವಾಸಿಯಾಗಿರ್ತಕ್ಕಂಥ ರೌಡಿ ಶೀಟರ್ ಆಗಿರ್ತಕ್ಕಂಥ PN ಮಂಜುನಾಥ ಬಿನ್ ಲೇಟ್ ಮಿಸೆ ನಾರಾಯಣಪ್ಪನವರು, PV ನಟರಾಜ ಬಿನ್ ಲೇಟ್ ವೆಂಕಟೇಶಪ್ಪನವರು, ರಿಟೈರ್ಡ್ ಟೀಚರ್ ಮುನಿಯಪ್ಪನವರು, N ಮಂಜುನಾಥ ಅಲಿಯಾಸ್ ಲೇಟ್ M ನಾರಾಯಣಪ್ಪನವರು, ರಾಮಕೃಷ್ಣಪ್ಪ ಸನ್ನಾಫ್ ಚಿಕ್ಕಾಂಜನಪ್ಪನವರು, ಮಂಜುನಾಥ ಸನ್ನಾಫ್ ಅಂಗಡಿ ಅಪ್ಪಯ್ಯಣ್ಣವರು, ನಾಗರಾಜ ಸನ್ನಾಫ್ ಲೇಟ್ ನಾಗಪ್ಪನವರು, ವೆಂಕಟೇಶ ಸನ್ನಾಫ್ ಚಿಕ್ಕಬೀರಪ್ಪನವರು, ಚರಣ್ ಮತ್ತು ಮಿಸೆ ನಾರಾಯಣಪ್ಪನವರು ಮತ್ತು ಪಾಕ್ರಳ್ಳಿ ಗ್ರಾಮದ ವಾಸಿಗಳಾಗಿರ್ತಕ್ಕಂಥ ಮತ್ತು ವಟ್ರಕುಂಟೆ ಗ್ರಾಮದ ವಾಸಿಯಾಗಿರ್ತಕ್ಕಂಥ ಚಲಪತಿ ಬಿನ್ ನಾರಾಯಣಪ್ಪ ವಟ್ರಕುಂಟೆ, KM ಸದಾನಂದ ಬಾಬು ಸನ್ನಾಫ್ ಮುನಿವೆಂಕಟಪ್ಪ ವಟ್ರಕುಂಟೆ, ಸತೀಶ್ ಕುಮಾರ್ ಸನ್ನಾಫ್ ಸದಾನಂದ ಬಾಬು ವಟ್ರಕುಂಟೆ, ವಿಶ್ವನಾಥ M ಸನ್ನಾಫ್ ಲೇಟ್ ಮುನಿವೆಂಕಟಪ್ಪ ಇವರುಗಳು ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಅಕ್ರಮವಾಗಿ ನನ್ನ ಮಗನಿಗೆ ಸೇರಿದ ಜಮೀನಿನಲ್ಲಿ ಅಕ್ರಮ ಪ್ರವೇಶವನ್ನು ಮಾಡಿ ಆ ಜಮೀನಿರ್ತಕ್ಕಂಥ ಅನೇಕ ವಸ್ತುಗಳನ್ನು ಡ್ಯಾಮೇಜ್ ಮಾಡೋದು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಈ ಶ್ರೀನಾಥ್ ನಟರಾಜ್ ಇವರೆಲ್ಲ ಕೂಡ ಅನೇಕ ಅಪರಾಧಗಳಲ್ಲಿ ಭಾಗವಹಿಸಿದ್ದು, ಇಂಥ ಅಪರಾಧ ಹಿನ್ನೆಲೆ ಉಳ್ಳತಕ್ಕಂಥ ಇವರೆಲ್ಲ ಕೂಡ ಗುಂಪು ಕಟ್ಟಿಕೊಂಡು ಏಕಾಏಕಿ ನಮ್ಮ ಜಮೀನಿನಲ್ಲಿ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಅಕ್ರಮ ಪ್ರವೇಶವನ್ನು ಮಾಡಿರುತ್ತಾರೆ. ನಾವುಗಳು ಈ ಜಮೀನಿಗೆ ಸಂಬಂಧಪಟ್ಟಂತೆ ಎಲ್ಲ ಉಸ್ತುವಾರಿ ಕೆಲಸಗಳು, ಸರ್ವೆ ಮಾಡಿಸ್ತಕ್ಕಂಥದ್ದು, ಜಮೀನು ನೆಲಸಮ ಮಾಡ್ತಕ್ಕಂಥದ್ದು ಮತ್ತು ಕಾಂಪೌಂಡ್ ಆಗ್ತಕ್ಕಂಥದ್ದು, ಈ ಜಮೀನಿಗೆ ತಹಸೀಲ್ದಾರ್ ಅರ್ಜಿ ಕೊಡ್ತಕ್ಕಂಥದ್ದು, ಯಾವುದೇ ದೂರುಗಳು ಬಂದಲ್ಲಿ ಪೊಲೀಸರಿಗೆ ಅರ್ಜಿ ಕೊಡ್ತಕ್ಕಂಥದ್ದು ಮತ್ತು ಕೋರ್ಟ್ ಹತ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ನೆರವೇರಿಸಲು
ಹೊಸೂರು ಗ್ರಾಮದ ವಾಸಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಬಿನ್ ಮುನಿಂಟಪ್ಪರವರಿಗೆ ನಮ್ಮ ಮಗನಾಗಿರ್ತಕ್ಕಂಥ ಎನ್ ನಿಶಾಂತ್ರವರು GPA ಅಂದರೆ ಅಧಿಕಾರ ಪತ್ರವನ್ನು ಕೊಟ್ಟಿರುತ್ತಾರೆ. ಈ ಮೂಲಕ ನಾನು ಸಾರ್ವಜನಿಕ ಗಮನಕ್ಕೆ ತರಬಯಸಿದ್ದೇನೆಂದರೆ, ಸದರಿ ಜಮೀನಿನ ವ್ಯವಹಾರಗಳನ್ನು ಸಂಪೂರ್ಣವಾಗಿ ನೋಡಿಕೊಳ್ಳಲು ಶ್ರೀನಿವಾಸ್ ಬಿನ್ ಮುನಿವೆಂಕಟಪ್ಪ ಮಾದಿಗರವರಿಗೆ ಅಧಿಕಾರ ಕೊಟ್ಟಿರುವುದರಿಂದ ಸದರಿ ಜಮೀನಿನ ಸಂಪೂರ್ಣ ಉಸ್ತುವಾರಿಯನ್ನು ಅಡ್ಡ ಬಸ್ ಕೆಲಸ, ಕಾಂಪೌಂಡ್ ಆಗ್ತಕ್ಕಂಥದ್ದು, ಲೆವೆಲ್ ಮಾಡ್ತಕ್ಕಂಥದ್ದು, ತಹಸೀಲ್ದಾರ್ ಅರ್ಜಿ ಕೊಡ್ತಕ್ಕಂಥದ್ದು, ಕೋರ್ಟಲ್ಲಿ ದಾವೆ ಆಗ್ತಕ್ಕಂಥದ್ದು ಮತ್ತು ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ಕೂಡ ಅಕ್ರಮ ಪ್ರವೇಶ ಮಾಡಿದರೆ ಅಂಥ ವಿರುದ್ಧ ಪೊಲೀಸ್ ಇಲಾಖೆ ದೂರು ಕೊಡೋದಕ್ಕೆ ಕೂಡ ಶ್ರೀನಿವಾಸಪ್ಪ ಅವರಿಗೆ ಅಧಿಕಾರ ಪತ್ರವನ್ನು ನಮ್ಮ ಮಗ ಅವರು ಮಾಡಿಕೊಟ್ಟಿರುತ್ತಾರೆ. ನಾನು ಇವತ್ತು ಹೇಳ್ತೀನಿ, ಇದ್ರ ಹಿಂದೆ ಕ್ರಯಕ್ಕೆ ಕೊಂಡುಕೊಂಡಿರ್ತಕ್ಕಂಥ ಭೂ ಪರಿವರ್ತನೆ ಆಗಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಆದೇಶ ಕೊಟ್ಟಿರ್ತ ಜಮೀನು ಮೇಲೆ ಈ ಮುನಿರಾಜಪ್ಪ ಮತ್ತು ಅವರ ಮಕ್ಕಳು ಯಾವ ಉದ್ದೇಶದ ಬರ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಈ ಜಮೀನಿಗೂ ಮುನಿರಾಜಪ್ಪ ಅವ್ರಿಗೂ ಅವ್ರ ಹೆಂಡತಿ ಜಲಜಾಕ್ಷಿವರೆಗೂ ಅವ್ರ ಮಕ್ಕಳಾಗಿರ್ತಕ್ಕಂಥ ನಂದೀಶ ಮತ್ತು ಇನ್ನೊಬ್ಬರಿಗೆ ಯಾವುದೇ ಸಂಬಂಧ ಇಲ್ಲ. ನಾವು ಯಾವುದೇ ಕಾರಣ ಕೂಡ ಮುನಿರಾಜಪ್ಪನ ಹತ್ರ ಯಾವುದೇ ವ್ಯವಹಾರ ಮಾಡಿಲ್ಲ. ಸದರಿ ಜಮೀನಿನ ಮಾಲೀಕರಾಗಿರ್ತಕ್ಕಂಥ KM ಮಂಜುನಾಥ್ ಅವರಿಂದ ನಾವು ಕ್ರಯಕ್ಕೆ ಕೊಡೋದು, ಖಾತೆ ಮಾಡಿಸ್ಕೊಂಡು ಭೂ ಪರಿವರ್ತನೆ ಮಾಡಿಕೊಡ್ತಕ್ಕ ಜಮೀನಾಗಿರ್ತದೆ. ಇದು ಶಾಸಕರ ಮಗ ಅನ್ನೋ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ಕೆಲವರು ಸೇರಿಕೊಂಡು ಹೇಳಿದ್ನಲ್ಲ, ಈ ಪಾಕರಳ್ಳಿ ಗ್ರಾಮದ ಇವರು ಮತ್ತು ವಿಶೇಷವಾಗಿ ಒಟ್ಟಕುಂಟೆ ಗ್ರಾಮದ ಚಲಪತಿ ಮತ್ತು ಸತೀಶ್ ಬಾಬು ಇವರೆಲ್ಲ ಸೇರಿಕೊಂಡು ಶಾಸಕರಿಗೆ ಈ ರೀತಿಯಾಗಿ ಏನೋ ಒಂದು ಪ್ರೆಸ್ ಮೀಟ್ ಮಾಡಿ ಬೆದರಿಸ್ಬಿಟ್ರೆ ಹೆಚ್ಚಿಗೆ ಹಣ ಹೊಡಿಬೋದು, ಶಾಸಕರು ಬೆದರಿಸ್ಬೋದು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೆ ಜಮೀನು ಕೊಂಡ್ಕೊಂಡಿರೋದ್ರಿಂದ ಈ ಜಮೀನಿಗೂ ಮುನಿರಾಜ್ಗೂ ಸಂಬಂಧ ಇದ್ದಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೆ ಯಾರಿಗೂ ಹಣ ಕೊಡೋದೇ ಪ್ರಮೇಯನೇ ಉದ್ಭವಿಸೋದಿಲ್ಲ. ಈ ಜಮೀನು ಸಂಪೂರ್ಣವಾಗಿ ನಮಗೆ ಸೇರಿದ್ದಾದ್ರಿಂದ ಯಾರೂ ಕೂಡ ಹಣ ಕೊಡೋ ಪ್ರಮೇಯನೂ ಇಲ್ಲ. ಯಾವುದೇ ರೀತಿಯ ಅವರಿಗೆ ಕ್ರಯಪತ್ರ ಆಗಲಿ, ಪಾಣಿ ಆಗಲಿ, ಖಾತೆ ಆಗಲಿ ಇರೋದಿಲ್ಲ. ಕೇವಲ ಹಣ ಕೇಳಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇಷ್ಟೆಲ್ಲ ಅವ್ರು ಡ್ರಾಮಾ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಡ್ರಾಮಾ ಸೀನ್ಗಳಿಗೆ ನಾವು ಯಾರೂ ಭಯಪಡೋದಿಲ್ಲ. ನಾವೇನಿದ್ರು ಕೂಡ ಕಾನೂನಿಗೆ ಗೌರವ ಕೊಡ್ತಕ್ಕಂಥವರು. ಕಾನೂನು ಪ್ರಕಾರನೇ ಸ್ಟೇ ತಗೊಂಡಿದ್ದೀನಿ. ಇವತ್ತೇನು ನಮ್ಮ ಜಮೀನಲ್ಲಿ ಅಕ್ರಮ ಪ್ರವೇಶ ಮಾಡಿರ್ತಕ್ಕಂಥ ಪಾಕರಳ್ಳಿ ಮತ್ತು ಒಟ್ಟಕುಂಟೆ ಗ್ರಾಮದವರ ವಿರುದ್ಧ ಇವತ್ತು ಅಧಿಕಾರ ಪಡೆದಿರ್ತಕ್ಕಂಥ ಪತ್ರ ಪಡೆದಿರ್ತಕ್ಕಂಥ ಶ್ರೀನಿವಾಸ್ ಅವರು ಠಾಣೆಯಲ್ಲಿ ದೂರು ಸಲ್ಲಿಸಿ ಅಕ್ರಮ ಪ್ರದೇಶ ಅಂದರೆ ಟ್ರೆಸ್ ಪಾಸ್ ಮಾಡಿರ್ತಕ್ಕ ವಿರುದ್ಧ ಸೂಕ್ತ ಕ್ರಮವನ್ನು ತಗೊಳ್ಳೋದಕ್ಕೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಅದೇ ರೀತಿ ಕೂಡ ನ್ಯಾಯಾಲಯಕ್ಕೆ ಕೂಡ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಈ ಜಮೀನಲ್ಲಿ ಅಕ್ರಮ ಪ್ರವೇಶ ಮಾಡಿರ್ತಕ್ಕಂಥ ಇವರೆಲ್ಲರ ಬಗ್ಗೆ ಕೂಡ ನಾವು ಕಂಟೆಂಪ್ಟ್ ಆಗೋ ಜೊತೆಗೆ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೂಡುತ್ತೇವೆ. ಒಂದು ಎರಡನೇದು, ಈ ಒಟ್ಟಕುಂಟೆ ಚಲಪತಿಯರವರು ಹಿಂದೆ ಕೂಡ ನಂಜಪ್ಪವರಿದ್ದಾಗ ನನ್ನ ಮಗ ಬಂಗಾರಪೇಟೆ ಹಿಂದೆ ಬೆಂಗಳೂರಲ್ಲಿ ಇದ್ದಾಗ ಕೂಡ ಸಬ್ ಇನ್ಸ್ಪೆಕ್ಟ್ರಿಗೆ MLA ಮಗ ರೌಡಿಸಮ್ ಮಾಡೋಕ್ಕೆ ಬಂದಿದ್ದ ಅಂತೇಳಿ ಸುಳ್ಳು ಒಂದು ಫೋನ್ ಮುಖಾಂತರ ಸುಳ್ಳು ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವ್ರ ಬಗ್ಗೆ ನಾನು ಈ ಒಂದು ಕಂಪ್ಲೇಂಟಲ್ಲಿ ಮನವಿ ಮಾಡ್ತೇವೆ ಪೊಲೀಸ್ ಇಲಾಖೆಗೆ. ಆ ದೂರ ಮಾಡಿರ್ತಕ್ಕಂಥ ಚಲಪತಿಯವ್ರನ್ನು ಕೂಡ ಸ್ಟೇಷನ್ಗೆ ಕರೆಸಿ ಅವರ ಸತ್ಯದ ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಾ, ಇವತ್ತೇನು ಇವರೆಲ್ಲ ಗುಂಪು ಕಟ್ಕೊಂಡು ದೌರ್ಜನ್ಯವಾಗಿ ಪರಿಶಿಷ್ಟ ಜಾತಿ ಸೇರಿರ್ತಕ್ಕಂಥ ಅಧಿಕಾರ ಪತ್ರ ಹೊಂದಿದ್ದ ಶ್ರೀನಿವಾಸ್ ಮೇಲೆ ಇವತ್ತು ಇವರು ಮಚ್ಚು ದೊಣ್ಣೆ ತಗೊಂಡು ರೌಡಿಸಮ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸೋದಿಲ್ಲ. ಇದಕ್ಕಿಂತ ಮುಂದೆ ನಮಗೆ ಬಹುಶಃ ಯಾರು ಪತ್ರಕರ್ತರು ಅಂತ ಗೊತ್ತಿಲ್ಲ, ಗೊತ್ತಾದರೆ ಅವ್ರ ಮೇಲೆ ಕೂಡ ಕಂಡೆಮ್ಡ್ ಆಗ್ತಿಲ್ಲ. ಯಾರು ನಮ್ಮ ಜಮೀನಲ್ಲಿ ಪರ್ಮಿಷನ್ ಇಲ್ಲದೆ ಕೋರ್ಟ್ ಸ್ಟೇ ಜಮೀನಲ್ಲಿ ಯಾರಾದರೂ ಕೂಡ ಪತ್ರಕರ್ತರು ನಮ್ಮ ಮಾಹಿತಿ ಸಿಕ್ಕಿದರೆ
ಅವರನ್ನು ಕೂಡ ಪಾರ್ಟಿ ಮಾಡಿ ಕಂಟೆಂಪ್ಟ್ ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ.